ನಮಸ್ತೆ ಫ್ರೆಂಡ್ಸ್, ಎಲ್ಲರಿಗೂ. ನಾನು ಮಂಗಳವಾರ ಬೆಳಗ್ಗೆ 5:15 ವ್ಲಾಗ್ ಶುರು ಮಾಡ್ತಾಯಿದ್ದೀನಿ. ಬೆಳಗ್ಗೆನೇ ಜಾಸ್ತಿ ಸ್ವಲ್ಪ ನನಗೆ ಕೆಲಸ ಇರುತ್ತೆ, ಹಾಗಾಗಿನೇ ಸ್ವಲ್ಪ ಬೆಳಗ್ಗೆ ಬೇಗ ಎದ್ದೇಳ್ತೀನಿ. ಎದ್ದು ಕೈಕಾಲು ಮುಖ ತೊಳ್ಕೊಂಡು ಬಂದು ಅಡುಗೆ ಮನೆಗೆ ಹೋಗ್ತೀನಿ. ರಾತ್ರಿ ಪಲ್ಯ ಮಾಡಿ ಇಟ್ಟಿದ್ನಲ್ಲ, ಅದನ್ನು ಬಿಸಿಗಿಟ್ಟು ಹೋಗಿ ಬಾಗಿಲಿಗೆ ನೀರು ಹಾಕಿ ಸ್ವಲ್ಪ ಅರಿಶಿನ ಕುಂಕುಮ ಎಲ್ಲ ಇಟ್ಟು ರಂಗೋಲಿ ಹಾಕಿ ಬಂದು ಚಪಾತಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಮೊದಲು ಅವ್ರಿಗೆ ಎಷ್ಟು ಬೇಕೋ ಅಷ್ಟನ್ನು ಸುಟ್ಟು ಬಾಕ್ಸ್ಗೆ ಹಾಕಿ ಕೊಟ್ಟು ಕಳಿಸ್ತೀನಿ. ಅವ್ರು ಹೋದ್ಮೇಲೆ ಇನ್ನು ಉಳಿದಿರೋ ಹಿಟ್ಟನ್ನು ಉದ್ದಿ ನನ್ನ ಮಗಂಗೆ ಹಾಕಿ ಕೊಡಬೇಕು. ಅದಕ್ಕೆ ಅವ್ರಿಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಸುಟ್ಟು ಬಾಕ್ಸಿಗೆ ಹಾಕಿ ಕೊಟ್ಟೆ. ಆಮೇಲೆ ಅವರು ಕುಡಿಯೋಕ್ಕೆ ಸ್ವಲ್ಪ ಬಿಸಿನೀರು ಕೇಳಿದ್ರು ಅಂದ್ಬಿಟ್ಟು ಸ್ವಲ್ಪ ಬಿಸಿ ನೀರು ಕಾಯಿಸಿ ಕೊಟ್ಟೆ ಅವ್ರಿಗೆ ಕುಡಿಯೋಕ್ಕೆ. ಅದಾದಮೇಲೆ ಅವ್ರು ತಗೊಂಡು ಹೋದರು. ಅವ್ರು ಹೋದ್ಮೇಲೆ ಇನ್ನೂ ಸ್ವಲ್ಪ ಚಪಾತಿ ಹಿಟ್ಟು ಉಳಿಸಿದ್ನಲ್ಲ, ಅದನ್ನು ನನ್ನ ಮಗಗೆ ಉದ್ದಾನ ಕಾಲೇಜಿಗೆ ಲೇಟ್ ಆಕತ್ತೆ ಅವನಿಗೂ ಅಂತ ಉಳಿದಿರೋ ಹಿಟ್ಟನ್ನೆಲ್ಲ ಚಪಾತಿ ಉದ್ದಿ ನನ್ನ ಮಗಗೂ ಬಾಕ್ಸ್ಗೆಲ್ಲ ಹಾಕಿ ಕೊಟ್ಟೆ. ಅವನಿಗೂ ಅವ್ನು ತಗೊಂಡು ಹೋದ. ಅವನು ಹೋದ್ಮೇಲೆ ನಾನು ಕಸ ಎಲ್ಲ ಗುಡಿಸ್ಕೊಂಡು ನೆಲ ಒರೆಸ್ಕೊಂಡು ಸ್ನಾನ ಮಾಡಿ ಊಟ ಎಲ್ಲ ಮುಗಿಸಿ ಬಟ್ಟೆ ಹೊಲಿಯೋಣ ಅಂತ ಕೂತ್ಕೊಂಡೆ. ಯಾಕೆಂದರೆ ಮಧ್ಯಾಹ್ನ ಟೈಮ್ ಮಾತ್ರ ನನಗೆ ಸ್ವಲ್ಪ ಟೈಮ್ ಸಿಗೋದು ಬಟ್ಟೆ ಹೊಲಿಯೋಕ್ಕೆ, ರೇಷನ್ ತರೋಕ್ಕೆ, ಬೇರೆ ಏನಾರ ಚಿಕ್ಕ ಪುಟ್ಟ ಕೆಲಸ ಇದ್ದರೆ ಮಧ್ಯಾಹ್ನ ಟೈಮ್ ಎಲ್ಲ ಮಾಡ್ಕೊತೀನಿ. ಸೊ ಹೊಲ್ಕೊಂಡು ಕೂತ್ಕೊಂಡಿದ್ದೆ. ಆವಾಗ ಒಂದೇ ಜಾಕೆಟ್ ಹೊಲಿಯೋಕ್ಕಾಗಿದ್ದು, 2 ಹೊಲಿಯೋಣ ಅನ್ಕೊಂಡೆ. ಏನೇನೋ ಸಣ್ಣ ಸಣ್ಣ ಕೆಲಸಗಳೆಲ್ಲ ಮಾಡ್ಕೊತ ಒಂದು ಹೊಲಿದೆ. ಆಮೇಲೆ ನೈಟ್ ಊಟಕ್ಕೆ ರೆಡಿ ಮಾಡ್ಕೊಳ್ಳೋಣ ಅಂತ ಹೋಗಿ ಸ್ವಲ್ಪ ತರಕಾರಿ ತಗೊಂಬಂದ್ಬಿಟ್ಟು ಬೆಂಡೆಕಾಯಿ ಹುಳಿ ಮಾಡೋಣ ಅಂತ ರೆಡಿ ಮಾಡಿಕೊಂಡು ಬೆಂಡೆಕಾಯಿ ಹುಳಿ ಮಾಡ್ತಾಯಿದ್ದೀನಿ. ಅಡುಗೆ ಮಾಡ್ಕೊತಾನೆ ಸ್ವಲ್ಪ ಸಾಮಾನೆಲ್ಲ ಇತ್ತಲ್ಲ, ಅದನ್ನೆಲ್ಲ ತೊಳೆದಾಕ್ಯಂಡೆ. ಅಷ್ಟೊತ್ತಿಗೆ ನಮ್ಮ ಯಜಮಾನ್ರು ಬಂದರು. ಸರಿ, ಮುದ್ದೆ ಸಾರು ಎಲ್ಲ ಆಯಿತು. ಎಲ್ಲ ಊಟಕ್ಕೆ ಹಾಕ್ಕೊಟ್ಬಿಟ್ಟು ಅವ್ರಿಗೂ ನಾನು ಊಟ ಮಾಡಿ ಸ್ವಲ್ಪ ಎಡಿಟಿಂಗ್ ಮಾಡೋಣ ಅಂತ ಕೂತ್ಕೊಂಡೆ. ಬೆಳಗ್ಗೆಯಿಂದ ಇಷ್ಟೆಲ್ಲ ಇರುತ್ತೆ ನನಗೆ ಕೆಲಸ. ಇವಾಗ ಬಟ್ಟೆಗಳೆಲ್ಲ ಕಮ್ಮಿ ಆಗೈತಾರೆ, ಹಾಗಾಗಿ ಏನಾದರೂ ಮಾಡೋಣ. ಇವಾಗೇ ನಮ್ಮ ಮನೆಯವ್ರ ಮೇಲೆ ಡಿಪೆಂಡ್ ಆಗೋಕ್ಕೆ ಇಷ್ಟ ಇಲ್ಲ ನನಗೆ. ಅದಕ್ಕೆ ಏನಾದರೂ ಒಂದು ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಅದಕ್ಕೆ ಇಷ್ಟೆಲ್ಲ. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ಒಂದು ಲೈಕ್ ಮಾಡಿ. ಹೊಸ್ದಾಗಿ ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫ್ರೆಂಡ್ಸ್.